ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಹೆಸರುಕಾಳು ದೋಸೆ ಮಾಡೋಕ್ಕೆ ಬೇಗ ಎದ್ದು ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ದಿಢೀರನ ಮಾಡ್ಕೊಬೋದು ಹೆಸರುಕಾಳು ದೋಸೆ. ಹೆಸರುಕಾಳು ಅಕ್ಕಿ ನೆನೆ ಹಾಕಿದೆ. ಅಕ್ಕಿ ಯಾಕೆ ಅಂದರೆ ಅಕ್ಕಿ ಕ್ರಿಸ್ಪಿಗೋಸ್ಕರ, ದೋಸೆ ಗರಿಗರಿಯಾಗಿ ಬರುತ್ತೆ. ಅದಕ್ಕೆ ಇವಾಗ ರುಬ್ಬೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬನ್ನಿ. ನೋಡಿ, 1 ಇಂಚಷ್ಟು ಹಸಿ ಶುಂಠಿ, 4 ಎಸಳು ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ರುಚಿನೂ ಚೆನ್ನಾಗಿರುತ್ತೆ. 4 ರಿಂದ 5 ಹಸಿಮೆಣಸು, ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ರುಬ್ಬಿದಾಗಿದೆ. ಈ ಥರ ನುಣ್ಣಗೆ ಮೆತ್ತಗೆ ಪೇಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಾತ್ರೆಗೆ ಹಾಕ್ಕೊತಿದ್ದೀನಿ ಇದನ್ನು. 1 ಲೋಟ ಹೆಸರು ಕಾಳು, ಅರ್ಧ ಕಪ್ಪು ಅಕ್ಕಿ ತೊಗೊಂಡು ಮಾಡಿಕೊಂಡ್ರೆ ಒಂದು 4-5 ಜನಕ್ಕೆ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿರಲಿಲ್ಲ ನಾನು. ನೋಡಿ, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಅದಕ್ಕೆ ನೋಡಿಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ತೆಳುವಾಗಿ. ನೋಡಿ, ತುಂಬ ನೀರು ಹಾಕಿದರೆ ತೆಳುವಾದರೆ ದೋಸೆ ಚೆನ್ನಾಗಿ ಬರಲ್ಲ. ಅದಕ್ಕಿದ್ರೆ ದೋಸೆ ಮಾಡ್ಕೊಬೋದು. ನೋಡಿ, ಇಷ್ಟೇ. ನಾನು ಜಾಸ್ತಿ ಏನು ನೀರು ಹಾಕಿಲ್ಲ. ಮಿಕ್ಸಿ ಜಾರ್ ಏನು ರುಬ್ಕೊಂಡಿದ್ವಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಅದಕ್ಕಿದ್ರೆ ಸಾಕು. ದಿಢೀರನಂಗೆ ಮಾಡ್ಕೊಬೋದು ಈ ದೋಸೆನ. ನೋಡಿ, ಇಷ್ಟಿದು. ನೋಡಿ, ದೋಸೆ ಹಾಕೋಕ್ಕೆ ಹಂಚಿಟ್ಕೊಂಡಿದ್ದೀನಿ. ಇವಾಗ ಹಂಚು ಕಾದ ತಕ್ಷಣ ದೋಸೆ ಹಾಕೋಣ. ದೋಸೆ ಹಂಚು ಕಾದಿದೆ, ದೋಸೆ ಹಾಕ್ತಿದ್ದೀನಿ. ಮೇಲ್ಗಡೆಗೆ ಹಸಿ ಈರುಳ್ಳಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿ ಈರುಳ್ಳಿ. 1 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಫೈನಲಿ ದೋಸೆ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ದೋಸೆ. ಬೇಗನೆ ಏನು ತಿಂಡಿ ಮಾಡಬೇಕಂತ ಯೋಚನೆ ಮಾಡ್ಬೇಕಾದ್ರೆ ದಿಢೀರನೇ ಮಾಡ್ಕೋಬೋದು. ಹೆಲ್ದಿಯಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.